ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟವಾದ ಒಂದು ರಿಯಾಲಿಟಿ ಶೋ ಬಗ್ಗೆ ಇವತ್ತು ಮಾತಾಡೋಣ. ದಟ್ ಇಸ್ ಬಿಗ್ ಬಾಸ್. ಕನ್ನಡ ಬಿಗ್ ಬಾಸ್ ಈ ಸಲ ಕೊರೋನಾ ಇಂದ ಇನ್ನೂ ಪ್ರಾರಂಭ ಆಗಿಲ್ಲ. ಸೊ ಪೋಸ್ಟ್ಪೋನ್ ಆಯಿತು ಅಂತ ಹೇಳ್ಕೊಬೋದು. ಏಕೆಂದರೆ ತೆಲುಗುವಲ್ಲಿ ನಾಗಾರ್ಜುನ ಅವರು ಹೋಸ್ಟ್ ಮಾಡೋ ಶೋ ಆಗಲಿ, ತಮಿಳಲ್ಲಿ ಕಮಲ್ ಹಾಸನ್ ಹೋಸ್ಟ್ ಮಾಡೋ ಶೋ ಆಗಲಿ ನಡೀತಾ ಇದೆ. ಸೊ ನಮ್ಮಲ್ಲಿ ಮಾತ್ರ ಇನ್ನೂ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಸೊ ನಮಗೆಲ್ಲ ಒಂದು ನ್ಯೂಸ್ ಏನಂತಂದರೆ, ಕನ್ನಡ ಬಿಗ್ ಬಾಸ್ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಪೋಸ್ಟ್ ಸಂಕ್ರಾಂತಿ. ಸೊ ಸಂಕ್ರಾಂತಿ ಹಬ್ಬ ಆದಮೇಲೆ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗುತ್ತೆ. ಸೊ ಇದಕ್ಕೂ ಮುಂಚೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಒಂದಿಷ್ಟು ದಿನ ಕ್ವಾರಂಟೈನಲ್ಲಿ ಇರ್ತಾರೆ. ಅದಾದಮೇಲೆ ಬಿಗ್ ಬಾಸ್ ಹೌಸಿಗೆ ಹೋಗ್ತಾರೆ. ಸೊ ಬಿಗ್ ಬಾಸ್ ಕನ್ನಡದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನಂತಂದರೆ, ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋಂಥ ವಿಷಯ. ಸೊ ಕಿಚ್ಚ ಸುದೀಪ್ ಹ್ಯಾಸ್ ಬೀನ್ ಹೋಸ್ಟಿಂಗ್ ಆಲ್ ದ ಸೀಸನ್ಸ್ ಆಫ್ ಬಿಗ್ ಬಾಸ್. ಸೊ ಹಿಂದಿಯಲ್ಲಿ ತೊಗೊಂಡ್ರೆ ಫಸ್ಟು ಹರ್ಷದ್ ವಾರ್ಸಿ ಅನ್ನೋ ಆ್ಯಕ್ಟರ್ ಅವ್ರು ಹೋಸ್ಟ್ ಮಾಡಿದರು. ಆಮೇಲೆ ಸಲ್ಮಾನ್ ಖಾನ್ ಟೇಕ್ ಓವರ್ ಮಾಡಿದ್ರು. ತೆಲುಗುವಲ್ಲೂ ಅಷ್ಟೇ ನಾನಿ ಅವ್ರು ಹೋಸ್ಟ್ ಮಾಡ್ತಾಯಿದ್ರು. ನಾವು ಇಟ್ ಇಸ್ ನಾಗಾರ್ಜುನ. ಬಟ್ ಕನ್ನಡದಲ್ಲಿ ಮಾತ್ರ ಸೀಸನ್ 1ಇಂದನೂ ಆಲ್ ದ 7 ಸೀಸನ್ಸ್ ಮುಗ್ದಿದೆ. 7 ಸೀಸನ್ಸು ಕಿಚ್ಚ ಸುದೀಪ್ ಅವ್ರು ಮಾತ್ರ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ಹೊಸ ನ್ಯೂಸ್ ಅಂದರೆ, ಸೊ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೊಸ ನ್ಯೂಸ್. ಅವ್ರು ಬಂದ್ಬಿಟ್ಟು ತುಂಬಾ ಪಾಪ್ಯುಲರ್. ಹೇಗೆ ಅಂದರೆ, ರಘುವರನ್ ಅಂತ ಒಬ್ಬರು ವಿಲನ್ ಇದ್ರು. ಅವ್ರ ವಾಯ್ಸ್ ತುಂಬ ಡಿಫ್ರೆಂಟ್ ಆಗಿದೆ, ಮ್ಯಾಗ್ನಾನಿಮಸ್ ಆಗಿದೆ ಅಂತ ಅವ್ರು ತುಂಬ ಪಾಪ್ಯುಲರ್ ಇದ್ರು. ಎಲ್ಲ ಸದರ್ನ್ ಸ್ಟೇಟ್ಸಲ್ಲೂ ಅವ್ರು ತುಂಬ ಪಾಪ್ಯುಲರ್ ವಿಲನ್ ಆಗಿ ಇದ್ರು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಕನ್ನಡದಲ್ಲಿ ಹೀರೋ ಆಗಿದ್ರು ಬೇರೆ ಸ್ಟೇಟ್ಸಲ್ಲಿ ಅವ್ರ ಕ್ಯಾರೆಕ್ಟರ್ ರೋಲ್ಸು, ವಿಲನ್ ರೋಲ್ಸ್ ಎಲ್ಲ ಮಾಡ್ತಿದ್ದಾರೆ. ಕರೆಂಟ್ಲಿ ಅವ್ರು ಬಂದು ಮಹೇಶ್ ಬಾಬು ಆ್ಯಕ್ಟ್ ಮಾಡೋಂಥ ತೆಲುಗು ಮೂವಿಯಲ್ಲಿ ವಿಲನ್ ಆಗಿ ಒಂದು ರೋಲ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಬ್ಯಾಂಗ್ಳೂರ್ ಹೈದ್ರಾಬಾದ್ ಮಧ್ಯೆ ಶೂಟಿಂಗ್ಗೋಸ್ಕರ ಓಡಾಡ್ತಿದ್ದಾರೆ. ಸೊ ಈ ಒಂದು ಸಿಚುವೇಶನಲ್ಲಿ ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡಿರೋ ಫ್ಯಾಂಟಮ್ ಅನ್ನೋ ಮೂವಿನೇ ಕನ್ನಡದಲ್ಲಿ ಪೋಸ್ಟ್ ಕೊರೋನಾ ಲಾಕ್ಡೌನ್ ರಿಲೀಸ್ ಆಗುವಂಥ ಮೊದಲನೇ ಮೂವಿ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಆ ಮೂವಿ ರಿಲೀಸ್ ಆಗುತ್ತೆ. ಸೊ ಇದಲ್ಲದೆ ಸುದೀಪ್ ಅವರು ಹಿಂದಿಯಲ್ಲೂ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲ ಲ್ಯಾಂಗ್ವೇಜ್, ಸದರ್ನ್ ಮಾತ್ರ ಅಲ್ಲ, ಹಿಂದಿಯಲ್ಲಿ ಕೂಡ ಸುದೀಪ್ ಅವ್ರಿಗೆ ಒಳ್ಳೆ ಹೆಸರಿದೆ. ಸೊ ಈ ಥರ ಒಂದು ಸೂಪರ್ಬ್ ಹೋಸ್ಟ್ ಇರುವಂಥ ಶೋ ಬಿಗ್ ಬಾಸ್. ಸೊ ಇದು ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವ್ರದ್ದು ಕೆಲವು ಕ್ಯಾಚಿ ವರ್ಡ್ಸ್ ಅಂದರೆ ಸ್ಲೋಗನ್ಸ್ ಇರುತ್ತೆ. ಪ್ರತಿ ಒಂದು ಸೀಸನಲ್ಲೂ ಒಂದೊಂದು ಸ್ಲೋಗನ್ ಇರುತ್ತೆ. 1 ಹೌದು ಸ್ವಾಮಿ ಅಂತ ಒಂದು ಸ್ಲೋಗನ್ ಹೇಳ್ತಾನೆ ಇರೋರು. ಸೀಸನ್ 2 ತಮಾಷೆನೇ ಅಲ್ಲ ಅಂತ ಒಂದು ಸ್ಲೋಗನ್ ಹೇಳ್ತಾ ಇದ್ರು. 4 ಕಂಡಿರೋ ಮುಖಗಳಲ್ಲ, ಕಾಣದೇ ಇರೋ ಮುಖ ಅನ್ನೋ ಒಂದು ಹೇಳ್ತಾ ಇದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೀಸನಲ್ಲಿ ಲೈಕ್ ಸ್ಯಾಟರ್ಡೇ ವಿತ್ ಕಿಚ್ಚ ಸುದೀಪ್, ಕಿಚ್ಚನ ಜೊತೆ ಆ ಥರ ಎಲ್ಲ ಕ್ಯಾಚಿ ವರ್ಡ್ಸ್ ಇತ್ತು. ಸೊ ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದರೆ, ನೀವು ಬಿಗ್ ಬಾಸ್ದು ಚರಿತ್ರೆನೇ ಆ್ಯಕ್ಚುಲಿ ತಿಳ್ಕೊಬೇಕು. ಸೊ ಬಿಗ್ ಬಾಸ್ ಹಿಸ್ಟ್ರಿನ ಯು ಶುಡ್ ಜಸ್ಟ್ ನೋ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಬಿಗ್ ಬಾಸ್ ಅನ್ನೋ ಶೋ. ಸೊ ಬಿಗ್ ಬಾಸ್ ಅನ್ನೋದು ತುಂಬ ಕಂಟ್ರೀಸಲ್ಲಿ, ಮೋರ್ ದೆನ್ 100 ಕಂಟ್ರೀಸಲ್ಲಿ ಫ್ರಾಂಚೈಸಿ ತೊಗೊಂಡು ಮಾಡ್ತಿರೋ ಒಂದು ಶೋ. ಸೊ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅನ್ನೋದ್ರಿಂದ ನಾವು ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಬಂದು ಬಿಗ್ ಬ್ರದರ್ ಅನ್ನೋ ಒಂದು ಫಸ್ಟ್ ಶೋ ಸ್ಟಾರ್ಟ್ ಆಗಿದ್ದು ನೆದರ್ಲ್ಯಾಂಡ್ಸಲ್ಲಿ. ಅದನ್ನ ಟೆಲಿಕಾಸ್ಟ್ ಮಾಡಿದ್ರು. ಸೊ ಇದು ಒಂದು ರಿಯಾಲಿಟಿ ಶೋ. ಸೊ ರಿಯಾಲಿಟಿ ಅಂದರೆ ನಮ್ಗೆ ಈಗ ರಿಯಾಲಿಟಿ ಶೋ ಅಂದರೆ ನಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಇದ್ದಿದ್ದಂಗೆ ಅದು ಹೇಗಲ್ಲಿ ನಡೆಯುತ್ತೋ ಅದನ್ನು ಹಾಗೇನೆ ತೋರಿಸುವಂಥ ಶೋ. ಬಟ್ ರಿಯಾಲಿಟಿ ಶೋನ 100% ತೋರಿಸ್ತಾರ ಅಂದರೆ ಇಲ್ಲ. ಯಾಕೆಂದರೆ ಆ ಡಿಫ್ರೆಂಟ್ ಕಂಟ್ರೀಸ್, ಅಲ್ಲಿರುವಂಥ ಕಲ್ಚರ್, ಅಲ್ಲಿರುವಂಥ ಲಿಮಿಟೇಷನ್ಸ್, ಅಂದರೆ ಟೆಲಿವಿಷನಲ್ಲಿ ಕೆಲವು ರೂಲ್ಸ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಅದ್ರ ಪ್ರಕಾರನೇ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಬಿಗ್ ಬ್ರದರ್ ಅನ್ನೋ ಶೋ ಬಂದು ನೆದರ್ಲ್ಯಾಂಡ್ಸಲ್ಲಿ 2000 ಫಸ್ಟ್ ಟೆಲಿಕಾಸ್ಟ್ ಆಯಿತು. ಸೊ ಇದುವರೆಗೂ ಎಷ್ಟೊಂದು ದೇಶಗಳಲ್ಲಿ ಅದನ್ನು ತಗೊಂಡು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಅದನ್ನು ಶೋನ ಮಾಡ್ತಿದ್ದಾರೆ. ಸೊ ಫಸ್ಟು ಈ ಶೋದ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದರೆ, ಜಾರ್ಜ್ ಆರ್ವೆಲ್ ಅನ್ನೋರು ಒಂದು ಬುಕ್ ಬರೆದಿದ್ರು. ಸೊ 1984 ಅನ್ನೋದು ಆ ಬುಕ್ ಹೆಸರು. ಆರ್ವೆಲ್ ಅನ್ನೋರು ಒಂದು ಬುಕ್
ಬುಕ್ ಬರೆದಿದ್ರು. ಹಿ ಈಸ್ ಅ ಪಾಪ್ಯುಲರ್ ನಾವೆಲಿಸ್ಟ್ ಆಥರ್. ಸೊ ಇವ್ರು ಬರೆದಿದ್ದ ಬುಕ್ ಹೆಸರು 1984. ಆದರೆ ಇದು ಪಬ್ಲಿಷ್ ಆಗಿದ್ದು 1949 ಅಂದರೆ ಯು ಕ್ಯಾನ್ ಜಸ್ಟ್ ಥಿಂಕ್. ಸೊ ಅದೊಂದು ಫ್ಯೂಚರಿಸ್ಟಿಕ್ ಬುಕ್. 1949 ನಿಮಗೆ CCTV ಕ್ಯಾಮ್ರಾ ಇತ್ತಾ ಅಥವಾ ಹಿಡನ್ ಮೈಕ್ರೋಫೋನ್ಸ್ ಇರುವಂಥ ಫೆಸಿಲಿಟಿ ಇತ್ತಾ ಅಂದರೆ ಅದು ಬಂದು ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ 1949, ಜಸ್ಟ್ ಇಮ್ಯಾಜಿನ್. ಸೊ ಆವಾಗಲೇ 1984 ಅನ್ನೋ ಬುಕ್ಕಲ್ಲಿ ಅವ್ರು ಹೇಗೆ ಒಂದು ಕಥೆನ ಬರೀತಾರೆ ಅಂದರೆ, ಒಂದು ಬಿಗ್ ಬ್ರದರ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಕಥೆಯಲ್ಲಿರುವ ಆ ಕ್ಯಾರೆಕ್ಟ್ರು ಎಲ್ಲ ಮೇಲೂ ಕಂಟ್ರೋಲ್ ತಗೊಳ್ಳೋ ರೀತಿಗೆ ಒಂದು ಬಿಹೇವಿಯರ್ನ ತೋರಿಸ್ತಾರೆ. ದಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ದಟ್ ಕ್ಯಾರೆಕ್ಟರ್. ಸೊ ಆ ಒಂದು ಪರ್ಸೋನ ಇರುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಜಾಗದಲ್ಲೂ ಹಿಡನ್ ಮೈಕ್ರೋಫೋನ್ಸ್ ಇಡೋದು, ಕ್ಯಾಮ್ರಾಸ್ ಇಡೋದು. ಸೊ ಯಾರು ಏನೂ ಔಸಿಡಕ್ಕಾಗಲ್ಲ. ಸೊ ಆ ಕಥೆಯಲ್ಲಿ ಬರೋ ಪ್ರೊಟಗಾನಿಸ್ಟ್ ಯಾರಿರ್ತಾರೆ, ಹೀರೋ, ಅವ್ರು ಬಂದು ಒಂದು ಬುಕ್ಕಲ್ಲಿ ಬರೆದಿಟ್ಟಿರ್ತಾರೆ ಸಮಥಿಂಗ್ ಅಗೇನ್ಸ್ಟ್ ಬಿಗ್ ಬ್ರದರ್. ಅದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾಟ್ ಓನ್ಲಿ ಥ್ರೂ ಕ್ಯಾಮರಾ ಆರ್ ಹಿಡನ್ ಮೈಕ್ರೋಫೋನ್, ಬುಕ್ಕಲ್ಲಿ ಡೈರಿಯಲ್ಲಿ ಬರ್ದಿರೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೊನೆಯಲ್ಲಿ ಬಿಗ್ ಬ್ರದರ್ನ ಐ ಲವ್ ಬಿಗ್ ಬ್ರದರ್ ಅಂತ ಒಪ್ಕೊಂಡ ಮೇಲೇನೆ ಹಿ ವಿಲ್ ಬಿ ಏನು ಹೇಳೋದು, ಹೀಲ್ ಎಸ್ಕೇಪ್ ದ ಟಾರ್ಚರ್ಸ್ ಅಂತ ಹೇಳ್ಬೋದು. ಅಂದರೆ ಬಿಗ್ ಬ್ರದರ್ ಹೇಳೋದನ್ನ ಯಾರ್ಯಾರು ಒಪ್ಪಲ್ವೋ ಅವರೆಲ್ಲ, ಅಥವಾ ಬಿಗ್ ಬ್ರದರ್ ಆಪೋಸಿಟ್ ಆಗಿ ಯಾರಾದರೂ ಏನಾದ್ರು ಮಾತಾಡೋದು ಆ ಥರ ಎಲ್ಲಾದ್ರೂ ಒಂಚೂರು ಸುಳಿವು ಸಿಕ್ಕಿದ್ರು ಅವ್ರು ಬಂದು ಅವ್ರ ಹಿಸ್ಟ್ರಿನೇ ಇಲ್ದಂಗೆ, ಅಂದರೆ ಈ ಮನುಷ್ಯ ಈ ಜಾಗದಲ್ಲಿ ಇದ್ದ ಅನ್ನೋ ಒಂದು ಹಿಸ್ಟ್ರಿನೇ ಇಲ್ದಂಗೆ ಅವ್ರನ್ನ ಡಿಸಪಿಯರ್ ಮಾಡಿಬಿಡ್ತಾರೆ ಬಿಗ್ ಬ್ರದರ್. ಸೊ ಅವ್ರು ಎಲ್ಲಿ ಹೋಗ್ತಾರೆ ಅಂದರೆ, ಅವ್ರು ಎಲ್ಲೋ ಒಂದು ಕಡೆ ಟಾರ್ಚರ್ ಅನುಭವಿಸ್ತಾ ಇರ್ತಾರೆ. ಸೊ ಅಲ್ಲಿ ಬಂದು ನೀವು ಟಾರ್ಚರಿಂದ ತಪ್ಪಿಸ್ಕೊಬೇಕು ಅಂದರೆ ಕೊನೆಗೆ ಹೀರೋ ಬಂದು ಹಿ ಸೇಸ್ ದಟ್ ಐ ಲವ್ ಬಿಗ್ ಬ್ರದರ್. ಅದಾದ್ಮೇಲೆ ಅವ್ರಿಗೆ ಆ ಟಾರ್ಚರಿಂದ ರಿಲೀವ್ ಆಗ್ತಾರೆ. ಸೊ ಈ ಕಾನ್ಸೆಪ್ಟ್ ತಗೊಂಡು ಈ ಒಂದು ಬಿಗ್ ಬ್ರದರ್ ಅನ್ನೋ ಒಂದು ಕ್ಯಾರೆಕ್ಟರಿಂದ ಇನ್ಫ್ಲೂಯೆನ್ಸ್ ಆಗಿ ಮಾಡಿರುವಂಥ ಶೋ ಬಂದು ಬಿಗ್ ಬ್ರದರ್. ಸೊ ಈ ಬಿಗ್ ಬ್ರದರ್ ಶೋನ ಫಸ್ಟು ಜಾನ್ ಟಿ ಮೋಲ್ ಜೂನಿಯರ್. ಸೊ ಇವ್ರು ಬಂದು ತುಂಬ ದೊಡ್ಡ ಬಿಲಿಯನರ್. ಸೊ ಇವ್ರು ಬಂದು ಈ ಶೋನ ಫ್ರಾಂಚೈಸ್ ತಗೊಂಡು ಹಿ ಸ್ಟಾರ್ಟೆಡ್ ಇಟ್. ಸೊ ಈ ಸ್ಟಾರ್ಟೆಡ್ ದ ಶೋ, ನಾಟ್ ಫ್ರಾಂಚೈಸ್, ಹಿ ಸ್ಟಾರ್ಟೆಡ್ ದ ಶೋ. ಆ್ಯಂಡ್ ಈ ಶೋ ಬಂದು ಇನ್ನೂ ನಡೀತಾ ಇದೆ. ಸೊ ಇನ್ನೂ ಬಂದು 2000ಇಂದ 20 yearsವರೆಗೂ ಒಂದು ಶೋ ನಡೀತಿದೆ ಅಂದರೆ ಲಾಂಗೆಸ್ಟ್ ಈ ಶೋನೇ ಇರಬೇಕು. ಸೊ ಇದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಬಂದಿದೆ, ಬೇರೆ ಬೇರೆ ಕಲ್ಚರ್ಸಲ್ಲಿ ನಡೀತಾ ಬಂದಿದೆ, ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಬಂದಿದೆ ಈ ಶೋ. ಸೊ ಮೇಜರ್ಲಿ ಇವಾಗ ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ತಗೊಂಡ್ರೆ, ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಬಿಗ್ ಬಾಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಅಲ್ಲಿ ಕೊಡುವಂಥ ಟಾಸ್ಕ್ ಆಗಲಿ ಪನಿಷ್ಮೆಂಟ್ ಆಗಲಿ, ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲಲ್ಲೇ ಎಷ್ಟೊತ್ತು ಕೂತ್ಕೊಂಡಿರ್ಬೇಕು ಲಾಂಗೆಸ್ಟ್ ಇದು, ಅಥವಾ ಪನಿಷ್ಮೆಂಟ್ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಹೊತ್ತಿರೋದು, 1 day ಇರೋದು, 6 hours ಆ ಥರ ಎಲ್ಲ ಪನಿಷ್ಮೆಂಟ್ ಸಿಗುತ್ತೆ. ಸೊ ಹಿಂದಿ ಬಿಗ್ ಬಾಸಲ್ಲಿ ಅದೆಲ್ಲ ಸೌತ್ ಇಂಡಿಯನ್ ಬಿಗ್ ಬಾಸ್ ಎಲ್ಲ ಅಷ್ಟೊಂದು ಕ್ರೂಯಲ್ ಪನಿಷ್ಮೆಂಟ್ ಇರಲ್ಲ. ಲೈಕ್ ಇಂಗ್ಲೀಷಲ್ಲಿ ಹೆಚ್ಚು ಮಾತಾಡಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ಬಿಡ್ತಾರೆ, ಆ ಥರ ಪನಿಷ್ಮೆಂಟ್ ನೋಡಿದ್ದೀವಿ. ಅದನ್ನು ಸಮ್ಮರ್ ಸೀಸನ್ ಇದ್ದರೆ. ಸೊ ವಿಂಟರ್ ಸೀಸನಲ್ಲಿ ಹೋಗಿ ತಣ್ಣಗಿರುವಂಥ ನೀರಲ್ಲಿ ಹಾಕುವಂಥ ರ್ಯಾಶ್ ಪನಿಷ್ಮೆಂಟ್ಸ್ ಇರಲ್ಲ. ಯಾಕೆಂದರೆ ಸ್ವಲ್ಪ ಸೌತ್ ಇಂಡಿಯನ್ಸು ಒಂದು ಮೆಲೋ ಡೌನ್ ಕ್ಯಾರೆಕ್ಟರ್ಸು. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಸೌತ್ ಇಂಡಿಯನ್ ಬಿಗ್ ಬಾಸ್ ಇರುತ್ತೆ. ಬಟ್ ನಾರ್ತ್ ಇಂಡಿಯನ್ ಸ್ವಲ್ಪ ಇನ್ನೂ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಹೆಚ್ಚು ಇರೋದ್ರಿಂದ ನಾವು ಇಲ್ಲ ಹೇಗೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಬಂದು ಸ್ವಲ್ಪ ಇನ್ನೂ ಹಾರ್ಶ್ ಪನಿಷ್ಮೆಂಟ್ಸು, ಬೋಲ್ಡ್ ಕ್ಯಾರೆಕ್ಟರ್ಸು, ಟ್ರಾನ್ಸ್ಜೆಂಡರ್ಸ್ ಇರ್ಬೋದು, ಅಥವಾ ಆ ಥರ ಮಲ್ಟಿಪಲ್ ತುಂಬಾ ವೆರೈಟಿ ಪರ್ಸ್ನಾಲಿಟಿ ಅಲ್ಲಿರೋರನ್ನ ಆ ಬಿಗ್ ಬಾಸಲ್ಲಿ ನೀವು ನೋಡ್ಬೋದು. ಬಟ್ ಸೌತಿಗೆ ಬಂದಾಗ ಸ್ವಲ್ಪ ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ ಎಲ್ಲ ಹೆಚ್ಚು ನಾವು ನೋಡುವಂಥ ರಿಲೇಟ್ ಮಾಡ್ಕೊತಿರೋ ಅಂಥ ಕ್ಯಾರೆಕ್ಟರ್ಸ್ನೇ ನೋಡ್ತಾ ಇದ್ವಿ. ಬಟ್ ಎಟ್ ಕನ್ನಡ ಬಿಗ್ ಬಾಸಲ್ಲಿ ನೀವು ವಿನ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ನೋಡಿದ್ರೆ ಅದರಲ್ಲಿ ಒಂದು ಕಾಂಟ್ರಡಿಕ್ಟ್ರಿ ಕ್ಯಾರೆಕ್ಟರ್ ಹೀಗೂ ಉಂಟೆ, ಇವ್ರನ್ನೂ ವಿನ್ ಮಾಡಿಸ್ತಾರ, ಇದೆಲ್ಲ ಒಂದು ಪರ್ಸ್ನಾಲಿಟಿನ ಅಂದ್ಕೊಂಡಿದ್ದು ಪ್ರಥಮ್. ಸೊ ಪ್ರಥಮ್ ಅನ್ನೋರು ವಿನ್ ಆದಾಗ ಇನ್ಫ್ಯಾಕ್ಟ್ ವಿ ಆಲ್ ಥಾಟ್ ದಟ್ ಇದೇನಿದು ಹೀಗೂ ಆಗುತ್ತಾ, ಇವ್ರಿಗೆಲ್ಲ ಯಾರು ವೋಟ್ ಮಾಡ್ತಾರೆ ಅಂತ. ಸೊ ಈ ಥರ ಕ್ಯಾರೆಕ್ಟರ್ಸು, ಈ ಥರ ಒಂದು ಡಿಫ್ರೆಂಟ್
ಪರ್ಸ್ನಾಲಿಟೀಸು ಹೂ ಆರ್ ನಾಟ್ ಹೂ ಆರ್ ರ್ಯಾಡಿಕಲ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಆ ಥರ ಅವ್ರಿಗೆ ಎಲ್ಲದಕ್ಕೆ ಕಾರಣ ಏನು. ಮತ್ತು ಇವಾಗ ತಮಿಳ್ ಬಿಗ್ ಬಾಸಲ್ಲಿ ಸನಮ್ ಅನ್ನೋ ಒಂದು ಹುಡುಗಿನ ಎಲಿಮಿನೇಟ್ ಮಾಡಿದ್ರು. ಸೊ ಇವಾಗ ನೀವು ಟ್ವಿಟರಲ್ಲಿ ನೋಡಿದ್ರೆ #ನೋ ಸನಮ್ ನೋ ಬಿಗ್ ಬಾಸ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ಇದೆಲ್ಲ ಯಾಕೆ ಆಗುತ್ತೆ ಅಂತ ನೋಡಿದ್ರೆ, ಯಾಕೆ ಅಷ್ಟು ಪಾಪ್ಯುಲರ್ ಇರೋ ಹುಡುಗಿನ ಯಾಕೆ ಎಲಿಮಿನೇಟ್ ಮಾಡಿದ್ರು? ಸೊ ಪ್ರಥಮ್ ಅಂತ ಕ್ಯಾರೆಕ್ಟರ್ಗೆ ಹೇಗೆ ವಿನ್ ಆಗ್ತಾರೆ? ಸೊ ವೆನ್ ಅಕುಲ್ ಬಾಲಾಜಿ ಹೇಗೆ ವಿನ್ ಆದರು? ಸೊ ವೆನ್ ಇನ್ನೂ ಒಳ್ಳೆ ಜನ ಒಳಗಡೆ ಇದ್ದಾಗ ಹೇಗೆ ವಿನ್ ಆದರು? ಸೊ ಇದೆಲ್ಲ ನಾವು ನೋಡ್ತಾ ಬರುವಾಗ ನಮಗೊಂದು ಡೌಟ್ ಬರುತ್ತೆ, ಇದು ಹೇಗೆ ಫಾರ್ಮ್ಯಾಟ್ ಈ ಒಂದು ಶೋದು ಅಂದರೆ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಬೇಕು. ಏನಂತಂದರೆ ಈ ಶೋದು ಫಾರ್ಮ್ಯಾಟ್ ಏನು ಅಂದರೆ ಮಾರ್ಕೆಟಿಂಗ್. ಅಂದರೆ ಈ ಶೋ ಒಂದು 3 months ನಡೆಯುತ್ತೆ ಅಂದರೆ ಒಂದು 10 days ಹಿಂದೆಯಿಂದ 10 days ಆದಮೇಲೆ, ಲೈಕ್ ಯು ಕ್ಯಾನ್ ಟೇಕ್ 4 months 100 days ಈಗೆಲ್ಲ ಅಲ್ಲ ಶೋ. ಸೊ 100 days ಅಂದರೆ ಒಂದು 120 days ನಾವು ಬಂದು ಈ ಶೋ ಬಗ್ಗೆನೇ ಮಾತಾಡ್ತಿರ್ಬೇಕು. ಸೊ ನಾವು ಇನ್ ದ ಸೆನ್ಸ್ ಆಡಿಯನ್ಸ್. ಸೊ ಅದು ಬಂದು ಯಾವುದರಿಂದ ಬೇಕಿದ್ರೆ ಆಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಡಿಸಿಷನ್ಸ್ ಥರ. ಬಟ್ ಈ ಶೋ ಬಿಗಿನಿಂಗಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಆಗಲಿ ಇವೆಲ್ಲ ಹೇಗಿರುತ್ತೆ ಅಂದರೆ, ನೀವು ವಾಚ್ ಮಾಡಬೇಕು, ನೀವೇ ಜಡ್ಜ್ ಮಾಡಬೇಕು. ಯಾರು? ಆಡಿಯನ್ಸ್, ನಾವು. ಸೊ ನಾವೇ ವೋಟ್ ಮಾಡಬೇಕು. ಅಂದರೆ ನಾವು ಏನಕ್ಕೆ ವೋಟ್ ಮಾಡ್ತೀವಿ ಅಂದರೆ ಅಲ್ಲೇ ಯಾರು ಇರಬೇಕೋ ಅವ್ರಿಗೆ ನಾವು ವೋಟ್ ಮಾಡಬೇಕು. ಸೊ ಈ ರೀತಿ ಫಾರ್ಮ್ಯಾಟಲ್ಲಿ ಅಂತ ನಮಗೆ ಅಡ್ವರ್ಟೈಸ್ ಮಾಡ್ತಾರೆ. ಬಟ್ 100% ಇದು ಬಂದು ನಡೀತಿದ್ಯಾ ಅನ್ನೋದು ರೈಟ್ ಫ್ರಮ್ ದ ಬಿಗಿನಿಂಗ್, ಹಿಂದಿಯಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಇವಾಗ ನಡೀತಿರೋ ತಮಿಳ್ ಬಿಗ್ ಬಾಸ್ವರೆಗೂ ಇದು ಡೌಟೇ. ಯಾಕೆಂತಂದರೆ ಕೆಲವು ಕ್ಯಾರೆಕ್ಟರ್ಸ್ ತುಂಬ ಒಳ್ಳೆಯವರಾಗಿರ್ತಾರೆ, ತುಂಬ ಕಾಮನ್ ಕ್ವೈಟಾಗಿ ಒಳ್ಳೆ ಪರ್ಸೋನ ತೋರಿಸ್ತಾ ಇರ್ತಾರೆ ಒಳಗಡೆ. ಬಟ್ ಅವರು ಸಡನ್ನಾಗಿ ಎಲಿಮಿನೇಟ್ ಪಾಪ್ಯುಲರು ಇರ್ತಾರೆ ಇನ್ಫ್ಯಾಕ್ಟ್. ಸೊ ಅದು ಯಾಕೆ ಅನ್ನೋದನ್ನ ನಾವು ಥಿಂಕ್ ಮಾಡಿದಾಗ, ಆ ಥರ ಕ್ಯಾರೆಕ್ಟರ್ಸ್ನ ನೀವು ಔಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಿನ ಹೆಚ್ಚು ಮಾತಾಡ್ತಾರೆ ಜನ. ಇದು ಬಿಗ್ ಬಾಸ್ ಅನ್ನೋದು ಹೇಗೆ, ಇದು ಫಾರ್ಮ್ಯಾಟು, ನಾವು ಔಟ್ ಮಾಡಿದ್ವಿ, ಅವ್ರ ಹತ್ರ ಆಚೆ ಬಂದ್ಬಿಟ್ಟು ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತಾರೆ ಜನ. ಇವಾಗ ಹೇಗೆ ನೋ ಸನಮ್ ನೋ ಬಿಗ್ ಬಾಸ್ ಟ್ರೆಂಡಿಂಗ್ ಆಗಿದೆಯೋ, ಸನಮ್ನ ಒಳಗಿಟ್ಟಿದ್ರೆ ತಮಿಳ್ ಬಿಗ್ ಬಾಸಲ್ಲಿ ಇದು ಟ್ರೆಂಡಿಂಗ್ ಆಗ್ತಿರ್ಲಿಲ್ಲ. ಸೊ ಇದೇನೇ ಬೇಸಿಕ್ ಫಾರ್ಮ್ಯಾಟ್. ಅವ್ರು ಏನಾದರೂ ಹೇಳಿ, ಲೈಕ್ ನಿಮ್ಮ ಓಟಿಂದನೇ ನಾವು ಗೆಲ್ಸೋದು ಅದೆಲ್ಲ ಸುಮ್ಮನೆ. ಬೇಸಿಕಲಿ ಮೈ ಅಂಡರ್ಸ್ಟ್ಯಾಂಡಿಂಗ್, ನಾನು ಇವಾಗ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಇವೆಲ್ಲ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಸೊ ಮೈ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಸುಮ್ಮನೆ. ಸೊ ಅವ್ರಿಗೇನು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಂದರೆ, ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುವಾಗ ಇನ್ಯಾವುದೇ ಪ್ರೋಗ್ರಾಮ್ ಬಗ್ಗೆ ಜನರು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ದೇ ಶುಡ್ ಬಿ ಟಾಕಿಂಗ್ ಅಬೌಟ್ ಬಿಗ್ ಬಾಸ್. ಸೊ ಈ ಒಂದು ಕಾನ್ಸೆಪ್ಟಲ್ಲೇ ನಡೀತಿರುವಂಥ ಒಂದು ಶೋ ಇದು. ಸೊ ಇನ್ನೂ ನಿಮಗೆ ಬೇರೆ ಬೇರೆ ವಿಷಯ ಹೇಳಿದ್ರೆ ಯು ಮೈಟ್ ಥಿಂಕ್ ಹೀಗೂ ನಡೆಯುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಸೆಲೆಬ್ರಿಟಿ ಬಿಗ್ ಬಾಸ್ ಅನ್ನೋ ಒಂದು ಇದಿದೆ. ಅಂದರೆ ಸೆಲೆಬ್ರಿಟಿ ಬಿಗ್ ಬಾಸಲ್ಲಿ ಸೆಲೆಬ್ರಿಟೀಸೇ ಇರ್ತಾರೆ ಮೇಜರ್ಲಿ. ಅಂದರೆ ಕಾಂಟ್ರವರ್ಷಿಯಲ್ ಕ್ಯಾರೆಕ್ಟರ್ಸ್ ಇರಲ್ಲ. ಬಟ್ ಟ್ವಿನ್ಸ್ ಬಿಗ್ ಬಾಸ್ ಆ ಥರನೂ ನಡೆದಿದೆ. ಸೊ ಟ್ವಿನ್ಸ್ ಬಿಗ್ ಬಾಸಲ್ಲಿ ಇಬ್ಬರು ಟ್ವಿನ್ಸ್ ಹೋಗ್ತಾರೆ. ಸೊ ಅವಳಿ ಜವಳಿ ಇರೋರು ಹೋಗ್ತಾರೆ. ಯಾರಿದ್ದಾರೆ, ಯಾರು ಹೊರಗೆ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಸ್ವಿಚ್ ಆದ್ರೂ ಆಡಿಯನ್ಸ್ಗೆ ಅವ್ರು ಯಾರು ಅಂತ ಗೊತ್ತಾಗಲ್ಲ. ಸೊ ಟ್ರಿಪ್ಲೆಟ್ಸ್ 3 ಜನ ಒಂದೇ ಥರ ಇರೋರು ಹೋಗಿ ಬಿಗ್ ಬಾಸ್ ಕಂಪೀಟ್ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಒಳಗಡೆ ಒಂದು ಮಗು ಕೂಡ ಹುಟ್ಟಿದೆ. ಸೊ ನಮ್ಮ ಊರಲ್ಲಿ ಅದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಒಂದು ಕಲ್ಚರ್ ಇರಲಿ, ನಮ್ಮ ಟ್ರೆಡಿಷನ್ ಎಲ್ಲ ಬೇರೆ ಥರ ಇದೆ. ಬಟ್ ಅಲ್ಲಿ ನೋಡಿ, ಅಲ್ಲೋ ಡಾಕ್ಟರ್ನೇ ಕರೆದಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೂ ತೊಗೊಂಡು ಹೋಗಿಲ್ಲ. ಸೊ ಕಂಟೆಸ್ಟೆಂಟ್ಸೇ ಅಲ್ಲಿ ಬಂದು ಡೆಲಿವರಿನೂ ಮಾಡಿದ್ರು, ಅದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಇರೋ ನ್ಯಾಷನಲ್ ಟೆಲಿವಿಷನಲ್ಲಿ. ಸೊ ಇದೆಲ್ಲ ಇಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಲೆವೆಲ್ ಆಫ್ ಒಂದು ಮೀಡಿಯಾ ಫ್ರೀಡಮ್ ಇದೆ, ಪರ್ಸನಲ್ ಫ್ರೀಡಮ್ ಇದೆ, ಅವೆಲ್ಲ ಇದೆ. ಸೊ ಅದರಿಂದ ಅವರು ಲೈವ್ ಆಗಿ ಬೇಬಿ ಬರ್ತ್ನೂ ಕೂಡ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ತೋರಿಸಿದ್ದಾರೆ. ಸೊ ಈ ರೀತಿಯಾದ ಒಂದು ಪ್ರೋಗ್ರಾಮ್ ಬಿಗ್ ಬಾಸ್. ಎಷ್ಟೊಂದು ಕಡೆ ಪ್ರೊಟೆಸ್ಟ್ಸ್ ಕೂಡ
ಬಿಗ್ ಬಾಸ್ನ ನೋಡಬೇಡಿ ಮಾಡಬೇಡಿ ಅನ್ನೋ ಪ್ರೊಟೆಸ್ಟ್ ಕೂಡ ಇದೆ. ಸೊ ಇನ್ಫ್ಯಾಕ್ಟ್ ನನಗೆ ಏನನ್ಸುತ್ತೆ ಅಂದರೆ ನಮ್ಮ ಕಲ್ಚರ್ನ ಸ್ವಲ್ಪ ಇದು ಬಂದು ಕ್ವೆಶನ್ ಮಾಡುವಂಥ ಶೋ ಇದು. ಯಾಕೆಂದರೆ ಒಂದೊಂದು ಶೋ ಅಲ್ಲಿ ಪೇರ್ಸ್ನೆಲ್ಲ ನೋಡ್ತೀವಿ ನಾವು. ಸೊ ಅಲ್ಲಿ ಹೋದ್ಮೇಲೆ ಲವರ್ಸ್ ಆಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಚಂದನ್ ಶೆಟ್ಟಿ ತಗೊಳ್ಳಿ, ಟೈಟಲ್ ವಿನ್ನರು. ಹೊರಗಡೆ ಬಂದ ತಕ್ಷಣ ಆ ಹುಡುಗಿನ ಮದುವೆ ಆದರು. ಬಟ್ ತುಂಬ ಬಿಗ್ ಬಾಸ್ ಶೋಸಲ್ಲಿ ಆ ಒಳಗಡೆ ಪೇರ್ ಇರ್ತಾರೆ, ಹೊರಗಡೆ ಬಂದ್ಮೇಲೆ ಬ್ರೇಕಪ್ ಆಗೋಗುತ್ತೆ. ಮೋಸ್ಟ್ಲಿ ಬಂದು ಹಿಂದಿ ಬಿಗ್ ಬಾಸಲ್ಲಿ ಆ ಥರನೇ ಆಗ್ತಿರುತ್ತೆ. ಸೊ ಇದೆಲ್ಲ ಬಂದು ಕೆಲವ್ರಿಗೆ ಇನ್ನೂ ಡೌಟ್ ಇದೆ, ಇದೆಲ್ಲ ಸ್ಕ್ರಿಪ್ಟೆಡ್ಡು, ಅಲ್ಲಿ ನಾಟಕ ಮಾಡಿ ಅಂತ ಹೇಳ್ಬೋದು ಅಂತ. ಸೊ ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇನು, ಇಟ್ ಈಸ್ ಅ ಹೈಲಿ ಮಾರ್ಕೆಟೆಡ್ ಪ್ರೋಗ್ರಾಮ್, ಅಷ್ಟು ಮಾತ್ರ ನಮಗೆ ಗೊತ್ತು. ಬಟ್ ಕನ್ನಡ ಬಿಗ್ ಬಾಸಿಗೆ ಬಂದಾಗ ನಮಗೂ ಕೂಡ ಕೆಲವು ಬೇಜಾರಿದೆ. ಅಂದರೆ ಟೈಟಲ್ ವಿನ್ನರ್ಸ್ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಟೈಟಲ್ ವಿನ್ನರ್ಸು ವಿನ್ನರ್ಸ್ ಆಗೋದಿಲ್ಲ. ಆ ಥರ ಇದ್ರೂ ಕೂಡ ನಮಗೆ ಆ ಕಲ್ಚರ್ನ ನಾವು ಇನ್ನೂ ನೋಡ್ಬೋದು ಬಿಗ್ ಬಾಸ್ ಹೌಸ್ ಒಳಗಡೆ. ಅಣ್ಣ ಅನ್ನೋದು, ಅಕ್ಕ ಅನ್ನೋದು. ಸೊ ಆ ಒಂದು ಕಲ್ಚರಿನ ಬಿಗ್ ಬಾಸಲ್ಲೆಲ್ಲ ಇನ್ನು ಮೇಂಟೈನ್ ಮಾಡ್ತಿದ್ದೀವಿ. ಸೊ ಸುದೀಪ್ ಅವರು ಆ ಒಂದು ಸ್ಯಾಟರ್ಡೆ ಸಂಡೇ ಶೋ ಅಲ್ಲಿ ಅವ್ರನ್ನ ಇನ್ ಕೇಸ್ ಅವ್ರೇನಾದರೂ ಕಂಟೆಸ್ಟೆಂಟ್ ಸ್ವಲ್ಪ ಮಿಸ್ಬಿಹೇವ್ ಹೋಗ್ತಾರೆ ಅನ್ನೋ ಸ್ಟೇಜಲ್ಲೇ ಅದನ್ನು ತಿದ್ದುಕೊಂಡು ಅವ್ರನ್ನ ಒಂದು ದಾರಿಗೆ ತಂದು ಈ ಥರ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಕೆಲವು ಕಡೆ ಬಂದು ಬಿಗ್ ಬಾಸ್ ಶೋನೇ ಹೇಗೆ ಅಂದರೆ ಒಂದು ಮೀನುಗಳನ್ನ ತಂದು ತೊಟ್ಟಿಲೇ ಇಟ್ಬಿಟ್ಟು ನಾವು ಸುತ್ತ ಕೂತ್ಕೊಂಡು ನೋಡಿದ್ರೆ ಆ ಮೀನಿಗೆ ಏನು ಫೀಲಿಂಗ್ ಇರುತ್ತೆ, ಹೌ ಡೆಸ್ಪ್ರೇಟ್ ಇಟ್ ವಿಲ್ ಬಿಕಮ್. ಆ ಥರ ನಾವು ಅವ್ರನ್ನೆಲ್ಲ ಒಂದು ಕೇಜಲ್ಲಿ ಹಾಕ್ಬಿಟ್ಟು, ಮನೆ ಒಳಗೆ ಹಾಕ್ಬಿಟ್ಟು ನಾವೆಲ್ಲ ಆಚೆ ಕೂತ್ಕೊಂಡು ಅದನ್ನ ನೋಡ್ತಾ ಇರ್ತೀವಿ. ಸೊ ಒಳಗಿರೋರಿಗೆ ಹೇಗಿರುತ್ತೆ ಆ ಒಂದು ಫೀಲಿಂಗ್. ಸೊ ಅವರಿಗೆಲ್ಲ ಕಮ್ಯುನಿಕೇಷನ್ ಕಟ್ಟು. ಅಂದರೆ ಅವ್ರಿಗೆ ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಈಗ ಮೇಜರ್ಲಿ ಇರುವಂಥ 2 ಮೀಡಿಯಾ, ಇಂಟರ್ನೆಟ್ ಇಲ್ಲ. ಸೊ ಇದು ಯಾವುದು ಅವ್ರಿಗೆ ಇಲ್ಲ. ಆ್ಯಂಡ್ ಪೇಪರ್ ಪೆನ್ ಕೂಡ ಇರಲ್ಲ ಕೆಲವು ಎಪಿಸೋಡ್ಸಲ್ಲಿ. ಇವಾಗಿರೋ ತಮಿಳ್ ಬಿಗ್ ಬಾಸಲ್ಲಿ ಪೇಪರ್ ಪೆನ್ ಕೊಡ್ತಿದ್ದಾರೆ. ಸೊ ಕೆಲವು ಇದರಲ್ಲಿ ದೇ ವೋಂಟ್ ಗಿವ್ ಎನಿ ಪೆನ್ ಆರ್ ಪೇಪರ್ ಆರ್ ಎನಿಥಿಂಗ್. ಸೊ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ಅಂದ ತಕ್ಷಣ ಅವ್ರು ಬಂದು ಮಾತಾಡಬೇಕು. ಅವ್ರ ಕೋ ಕಂಟೆಸ್ಟೆಂಟ್ಸ್ ಅಥವಾ ಹೌಸ್ ಮೇಟ್ಸ್, ಇನ್ಮೇಟ್ಸ್ ಅವ್ರ ಜೊತೆ. ಇಲ್ಲ ಅಂತಂದರೆ ಅಳಬೇಕು. ಸೊ ಎಲ್ಲೋ ಒಂದು ಜಾಗದಲ್ಲಿ ಬಸ್ಟ್ ಔಟ್ ಆಗಬೇಕು. ಸೊ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುವಂಥ ಶೋನೇ ಬಿಗ್ ಬಾಸ್. ಸೊ ಅದನ್ನು, ಆ ವೆರೈಟಿ ಆಫ್ ಇಮೋಷನ್ಸ್ನ ನಾವು ಹೊರಗಿಂದ ನೋಡ್ತೀವಿ. ಆ ಇಮೋಷನ್ಸಲ್ಲೂ ಅಷ್ಟೊಂದು ಇಕ್ಕಟ್ಟಲ್ಲೂ ಕೂಡ ಒಳ್ಳೆ ಗುಣನ ತೋರಿಸೋರ್ನ ಬಿಗ್ ಬಾಸ್ ಬಂದು ಗುರುತಿಸ್ಬೇಕು. ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಮ್ ಅನ್ನೋದು ನಮ್ಮ ಉದ್ದೇಶ ಆ್ಯಸ್ ಆಡಿಯನ್ಸ್. ಬಟ್ ಆ್ಯಸ್ ಐ ಟೋಲ್ಡ್, ಬಿಗ್ ಬಾಸ್ ಅನ್ನೋದು ಇಟ್ಸ್ ಜಸ್ಟ್ ಅಬೌಟ್ ಮಾರ್ಕೆಟಿಂಗ್. ಸೊ ಅದರಿಂದ ಅವ್ರಿಗೆ ಯಾವ ರೀತಿ ಮಾರ್ಕೆಟ್ ಮಾಡಿದ್ರೆ ಅವ್ರ ಪ್ರಾಡಕ್ಟ್ ಸೇಲ್ ಆಗುತ್ತೋ, ಅಂದರೆ ಹೆಚ್ಚು ನಾವು ನೋಡ್ತೀವೋ ಆ ರೀತಿನೇ ಅವ್ರು ಮಾಡೋದು. ಸೊ ನೆಕ್ಸ್ಟ್ ಬಿಗ್ ಬಾಸ್ 8 ಪೋಸ್ಟ್ ಸಂಕ್ರಾಂತಿ ಶುರು ಆಗುತ್ತೆ ಅನ್ನೋ ಒಂದು ಸುದ್ದಿ ಬಂದಿದೆ. ಸೊ the producer, he has posted in Facebook. ಸೊ ಫೇಸ್ಬುಕ್ಕಲ್ಲಿ ಅವರು 15 ಕಂಟೆಸ್ಟೆಂಟ್ಸ್ ಇರ್ತಾರೆ. ಈ ಸಲ ಏನು ಅದು ಒಂದು ಕಾಂಟ್ರವರ್ಸಿ ಬೇಸಿಸಲ್ಲಿ ಇರಲ್ಲ, ಸೆಲೆಬ್ರಿಟಿ ಬೇಸಿಸಲ್ಲಿ ಇರುತ್ತೆ ಸೆಲೆಕ್ಷನ್ ಆಫ್ ಕಂಟೆಸ್ಟೆಂಟ್ಸ್ ಅಂತೆಲ್ಲ ಹೇಳಿದ್ದಾರೆ. ಬಟ್ ಯೆಟ್ ನಾವು ಬಂದು ನೋಡಬೇಕು ಫಸ್ಟ್ ಯಾರು ಕಂಟೆಸ್ಟೆಂಟ್ಸ್ ಅಂತ. ಒಂದು ಕಂಟೆಸ್ಟೆಂಟ್ ನಾನು ಈಗಲೇ ಐ ಆಮ್ ಗೆಸ್ಸಿಂಗ್ ಬಿಗ್ ಬಾಸ್ 8ದು ಕಂಟೆಸ್ಟೆಂಟ್ ಯಾರು ಅಂತಂದರೆ ಡ್ರೋನ್ ಪ್ರತಾಪ್. ಸೊ ಡ್ರೋನ್ ಪ್ರತಾಪ್ ಖಂಡಿತವಾಗ್ಲೂ ಬಿಗ್ ಬಾಸ್ 8 ಕಂಟೆಸ್ಟೆಂಟ್ ಆಗಿರ್ತಾರೆ ಅನ್ನೋದು ಇಟ್ಸ್ ಮೈ ಗೆಸ್. ಸೊ ಕೀಪ್ ವಾಚಿಂಗ್ ದ ಚಾನಲ್. ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವಿ ಕ್ಯಾನ್ ಅನಲೈಸ್ ಅ ಲಿಟಲ್ ಬಿಟ್, ನಮಗೆ ಗೊತ್ತಿರೋ ಅನಾಲಿಸಿಸ್. ಸೊ ನೋ ಅಫೆನ್ಸ್. ಸೊ ಲಿಟಲ್ ಬಿಟ್ ವಿ ಕ್ಯಾನ್ ಅನಲೈಸ್. ಅಗೇನ್ ಇಟ್ ಇಸ್ ಫಾರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅಫ್ಕೋರ್ಸ್ ಲಿಟಲ್ ಬಿಟ್ ಆಫ್ ಸೈಕಲಾಜಿಕಲ್ ಲರ್ನಿಂಗ್. ಯಾಕೆಂದರೆ ಇದೊಂದು ಸೈಕಲಾಜಿಕಲ್ ಶೋ ಅಲ್ವಾ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಅನಲೈಸು ಮಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಬಾಯ್.